ಎಲ್ರಿಗೂ ನಮಸ್ಕಾರ. ಅನ್ನದಾತನ ಪಾದಗಳಿಗೆ ಇಲ್ಲಿಂದನೇ ನಮಸ್ಕರಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಅನ್ಎಜುಕೇಟೆಡ್ ಫಾರ್ಮರ್ KP ಗೌಡ. ಮೊದಲನೇದಾಗಿ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇಂದಿನಂತೆ ಪ್ರತಿ ವಿಡಿಯೋದಲ್ಲೂ ಒಂದೊಂದು ಸೇಲು ತರ್ತಾನೆ ಇರ್ತೀನಿ. ಅದೇ ರೀತಿ ಇವತ್ತು ಒಂದು ಸೇಲು ಬಂದಿದೆ. ಮೊದಲನೇ ನಾನು ಖುಷಿ ಆಯ್ತಾ, ಇಷ್ಟು ಖುಷಿಯಾಗಿ ಮಾತಾಡ್ತಾರೆ ಕಾರಣ ಏನಪ್ಪಾ ಅಂದ್ರೆ ನನ್ನ ಚಾನಲ್ 1,500 ಜನ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿದೆ. ಅದು ನನಗೆ ತುಂಬಾ ಇನ್ನೂ ಖುಷಿ ಆಗ್ತಿದೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇದೇ ರೀತಿ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ. ಏನಪ್ಪಾ ಅಂದ್ರೆ ಇವತ್ತು ಒಂದು ಒಳ್ಳೆ ಎಚ್.ಎಫ್ ಹಸು ಹೇಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಹಸು ನೋಡಕ್ಕೆ. ಆ ಹಸುನ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ಕಳಿಸ್ಕೊಟ್ಟಿದ್ದಾರೆ, ಸರ್ ಈ ರೀತಿ ಸೇಲ್ಗಿದೆ ವಿಡಿಯೋ ಅಪ್ಲೋಡ್ ಮಾಡಿ ಅಂತ. ಅದೇ ರೀತಿ ಅಪ್ಲೋಡ್ ಮಾಡ್ತಿದ್ದೀನಿ. ಹಸು ಹೇಗಿದೆ ಅಂತ ಫಸ್ಟ್ ನೋಡಿ ಅದ್ರದ್ದು ಬೆಲೆ ಏನು, ಹಾಲೇನು, ಏನಿದೆ ಅದ್ರದ್ದು ಡೀಟೇಲ್ಸ್ ಮುಂದೆ ಮಾತಾಡೋಣ. ಆದ್ಮೇಲೆ ನಾಳೆ ವಿಡಿಯೋ ಮಾಡಿದ್ರೆ ತಿಂದಿಲ್ಲ ಅಕ್ಕ ಬೆಳ್ಕೋತಲ್ಲಿ ಹಸು ಹೇಗಿದೆ ಅಂತ ನೋಡಿದ್ರಿ ಅಂತ ಅನ್ಕೋತೀನಿ. ಹಸು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗಿರುತ್ತೆ, ಯಾಕಂದ್ರೆ ಹಸು ಅಷ್ಟು ಚೆನ್ನಾಗಿದೆ. ಹಸು ಮೊದಲನೇದಾಗಿ ಈಗ ಮಿಲ್ಟಿತಿಂದ ಟೂ ಟೀತ್ ಏನಪ್ಪಾ ಅಂದ್ರೆ ಎರಡಲ್ಲಿಗೆ ಈಗ ಬಿದ್ದಿರೋ ಅಂತ ಹಸು. ಈಗ ರೀಸೆಂಟ್ ಆಗಿ ಮೊನ್ನೆನೋ ಕರು ಹಾಕಿದೆ ಅಂತ ಹೇಳಿದ್ದಾರೆ ಇವರು. ಅಂದ್ರೆ ಬೆಲೆ 1,30,30,000 ಹೇಳಿದ್ದಾರೆ ಅದಕ್ಕೆ. ಹಾಲು 10+ ಮಿಲ್ಕಿಂಗ್ ಲೀಟರ್ ಮೇಲಿದೆ ಅಂತ ಹೇಳಿದ್ದಾರೆ ಅವರು. ಓರಿ ಕರು ಹಾಕಿದೆ. ಕರುನು ತುಂಬಾ ಚೆನ್ನಾಗಿದೆ, ಏನಾದ್ರೆ ಏನೋ ಮಾಡಕ್ಕಾಗಲ್ಲ. ಓರಿ ಕರು ಹಾಕಿರೋದ್ರಿಂದ ಹೆಣ್ ಕರು ಆಗಿದ್ರೆ ಅದು ಬೆಲೆನೇ ಅದು ಹಸ್ರ ಜೊತೆ ಇನ್ನೂ ಬೆಲೆ ಚೆನ್ನಾಗಿರ್ತಿತ್ತು. ಆದ್ರೆ ಓರಿ ಕರು ಆಗೋದ್ರಿಂದ ಏನು ಮಾಡಕ್ ಆಗಲ್ಲ. ಹಸು ಬಂದ್ಬಿಟ್ಟು ಮೈಸೂರಲ್ಲಿರುವಂತದ್ದು. ಅವ್ರದ್ದು ಡೀಟೇಲ್ಸ್, ಫೋನ್ ನಂಬರ್ ಏನೇನಿದೆ ಅದೆಲ್ಲನೂ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಿಗೆ ಬೇಕಾದ್ರೂ, ಇದು ಮನೆಗಾದ್ರೂ ಆಗ್ಬೋದು, ಫಾರ್ಮ್ ಎರಡಕ್ಕೂ ಮೇಂಟೈನ್ ಮಾಡ್ಬೋದು. ಫಾರ್ಮ್ಗೆ ಇಂಟ್ರೆಸ್ಟ್ ಇರೋರು ಫಾರ್ಮ್ಗೆ, ನಮೀಗ ಒಂದು ಒಳ್ಳೆ ಹಸು ತಗೋಬಹುದು ಅಂತಿರೋರು ಚಾಯ್ಸ್ ಮಾಡ್ಬೋದು. ಅವ್ರ ಪ್ರೈಸ್ ಬಂದ್ಬಿಟ್ಟು 1,30,30,000 ಹೇಳಿದ್ದಾರೆ. ಅದೇ ರೀತಿ ನೀವೇನು ವ್ಯಾಪಾರ ಅಂತ ಕುತ್ಕೊಂಡಾಗ ಒಂದು 5,000 ಜಾಸ್ತಿನೂ ಆಗ್ಬೋದು, 5,000 ಕಮ್ಮಿನೂ ಆಗ್ಬೋದು. ಅದು ನಿಮ್ಮ ಡಿಪೆಂಡ್ ಆಗಿರುತ್ತೆ. ಯಾರಿಗಾರು ಹಸು ತುಂಬಾ ಇಷ್ಟ ಆಯ್ತು ಅಂತಂದ್ರೆ ಅವ್ರದ್ದು ಡೀಟೇಲ್ಸ್ ಏನಿದೆ ಪೂರ್ತಿ ಡೀಟೇಲ್ಸ್ ನಾನು ಮೆನ್ಷನ್ ಮಾಡಿರ್ತೀನಿ. ಹಸು ಯಾರಿಗಾರು ಇಷ್ಟ ಆದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ. ಇಲ್ಲಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.